ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪೂರ್ವ ವಲಯ ಘಟಕ 41ರ ಗುಂಜೂರು ಘಟಕದ ಆವರಣದಲ್ಲಿ ಸಮಸ್ತ ಸಾರಿಗೆ ನೌಕರರ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸಾರಿಗೆ ನೌಕರರು ಹಾಗೂ ಗಣ್ಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಇನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಅಂಗವಾಗಿ ಭೀಮ ಗೀತೆಗಳ ಗಾಯನ, ದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಯಾದ ಶ್ರೀಯುತ ಅಮಲಿಂಗಯ್ಯ ಪಿ. ಹೊಸ ಪೂಜಾರಿರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪೂರ್ವ ವಲಯ ಘಟಕ 41ರ ವ್ಯವಸ್ಥಾಪಕರಾದ ಸತ್ಯನಾರಾಯಣ ಮೂರ್ತಿರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವಿಭಾಗೀಯ ತಾಂತ್ರಿಕ ಶಿಲ್ಪಿಗಳಾದ ಆನಂದ್ ಕುಮಾರ್, ವಿಭಾಗೀಯ ಸಂಚಾರ ಅಧಿಕಾರಿಗಳಾದ ಮಂಜುನಾಥ್ ನಾಯಕ್, ಎಟಿಎಸ್ ಶಾಂತಮ್ಮ, ವಾಲಿಕರ್ ಕೃಷ್ಣಪ್ಪ, ರಾಜೇಂದ್ರ, ವೀರೇಶ್, ವಿನೋದ್, ಚಿಕ್ಕತಿಮ್ಮಯ್ಯ, ಡಿ ರಾಮು, ಸರ್ಜಾಪುರ ನಾಗರಾಜ್, ಕಾರ್ಯಕ್ರಮದ ರೂವಾರಿ ನಾಗಪ್ಪ ಕೊಲ್ಕಾರ್, ಶಂಕರ್ ಕೊರಟಿ ಮತ್ತು ಸೀನಪ್ಪ, ಕುಶಾ, ಮುರಳಿ, ತಿಮ್ಮರಾಯಪ್ಪ, ದೇವರಾಜ್, ಮಂಜುನಾಥ್, ಸಿದ್ದಪ್ಪ, ಸತೀಶ್, ಮಂಜುನಾಥ್, ಮುದಿಯಪ್ಪ, ಪಿಲ್ಲಪ್ಪ, ಬಾಳಗೆರೆ, ನಾಗರಾಜ್, ಉಮೇಶ್ ಕುಮಾರ್, ನವೀನ್ ಕುಮಾರ್, ರಾಜ್ಕುಮಾರ್, ಮಧುಕುಮಾರ್, ಹರೀಶ್, ರಮೇಶ್, ದಯಾನಂದ, ಗೋಪಾಲ, ಆನಂದ್, ರಾವಣ, ಶಿವಾನಂದ, ಶಿವಮೂರ್ತಿ ಮತ್ತು ಘಟಕ 41ರ ಸಮಸ್ತ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು.
ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲ ತೋರಿಂತಾಲವೇ ಆಕಾಶದಾಗಲ ತೋರಿಂತಾಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲ ತೋರಿಂತಾಲವೇ. ಯಾವುದು ದರಿದ್ರ ಎದುರುಗಡೆ ಬಂತು. ಇವತ್ತು ಚಾರಿತ್ರ್ಯವಾಗಿ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಇಡೀ ವಿಶ್ವವಿದ್ಯಾನಿಯನ್ನು ಬಿರುದು ಪಡೆದು ನಮ್ಮ ದೇಶದ ಹೃದಯ ಗ್ರಂಥ ಸಂವಿಧಾನವನ್ನು ರೂಪಿಸಿದ ನೀಡಿದ ಮಹಾನ್ ಶಿಲ್ಪಿ ಅಂಬೇಡ್ಕರ್ ಸಾಹೇಬರವರ 135ನೇ ಜನ್ಮ ದಿನಾಚರಣೆ. ಈ ಒಂದು ಕಾರ್ಯಕ್ರಮ ಇವತ್ತು ಶಿಷ್ಟಾಚಾರದ ಸರ್ಕಾರಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ದಿವಸ ವಿಭಾಗ ನಿಯಂತ್ರಣಾಧಿಕಾರಿಗಳು ಹಾಗೂ DTO ಸಾಹೇಬರು DAV ಸಾಹೇಬರು ಬರಬೇಕಾಗಿತ್ತು. 15ರಲ್ಲಿ MD ಸಾಹೇಬರು ಬಂದಿದ್ದ ಕಾರಣ ಅವರು ತಡವಾಗಿ ಆದ ಕಾರಣ ಕಾರ್ಯಕ್ರಮ ಪ್ರಾರಂಭ ಮಾಡಿ ಎಂದು ತಿಳಿಸಿದ್ರಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಘಟಕ ವ್ಯವಸ್ಥಾಪಕರೇ, ನಮ್ಮ ATS ಮೇಡಮ್ ಆದ ಶಾಂತಮ್ಮ ಮೇಡಮ್ ಅವರೇ, ನಮ್ಮ ರಾಜ್ಯ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿ ರಾಮೂರವರೇ, ಹಾಗೂ ನಮ್ಮ ಸಂಸ್ಥೆಯಲ್ಲಿ ಚಾಲಕರಾಗಿ ಕಾರ್ಯನಿರ್ವಹಿಸಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಸಾರ್ವಜನಿಕ ಸೇವೆಯಲ್ಲಿ ಇರುವ ನಾಗರಾಜಣ್ಣವರೇ, ಹಾಗೆ ಬಿ ಗೋಪಾಲ್ ಸಾಹೇಬರ ಒಂದು ತಂಡದಲ್ಲಿ PTCಯಲ್ಲಿರ್ಬೋದು ಮತ್ತೊಂದು ಹೋರಾಟಗಳ ನಡುವೆ ನಮ್ಮ ರಾಮಣ್ಣವರೇ, ಸುಬ್ಬುಣ್ಣಯ್ಯ ಮೇಡಮ್ನವರೇ, ಹಾಗೂ ನಮ್ಮ ನಾಗಣ್ಣ ಅವರ ಜೊತೆಯಲ್ಲಿ ನಾವು ಸಹ ಕೆಲಸ ನಿರ್ವಹಿಸಿ ನಿವೃತ್ತಿಯಲ್ಲಿ ನಾಗಣ್ಣವರೇ, ಹೆಚ್ಚಿನ ರೀತಿಯಲ್ಲಿ ಈ ದಿವಸ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲ ಇವರೇ, ಹಾಗೂ ನಮ್ಮ ಕೇಂದ್ರ ಸಮಿತಿ ಪದಾಧಿಕಾರಿಗಳಾದ ಲಿಂಗರಾಜ್ ಅವರೇ, ಸಂಜಯ್ ಅವರೇ, ರಾಮಚಂದ್ರ ಅವರೇ, ಹಾಗೂ ನಮ್ಮ ಹಿರಿಯ ದೇವರಾಜ್ ಅವರೇ, ಹಾಗೂ ಮತ್ತೆ ಇಲ್ಲಿರ್ತಕ್ಕಂಥ ನಾಗಪ್ಪ ಕೋಲ್ಕಾರ ಹಾಗೂ ಅವರ ತಂಡದ ಎಲ್ಲ ಸದಸ್ಯ ಬಾಂಧವರೇ, ಹಾಗೂ ಈ ಹೆಚ್ಚಿನ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದ ನಮ್ಮ ಮಾಲೂರಿನ ಮನೋಜ್ ಹಾಗೂ ನಮ್ಮ ಈ ಒಂದು ಎಡಬಿಡದ ನಡುವೆ ಈ ಕಡೆ ಗಾಡಿಗಳು ಹೋಗಬೇಕಾಗಿದೆ, ಸಮಯದಲ್ಲಿ ಟ್ರಿಪ್ ಮಾಡಕ್ಕೆ ಹೋಗಬೇಕಾಗಿದೆ. ಆ ಒಂದು ಮಧ್ಯದಲ್ಲಿ ಅಂಬೇಡ್ಕರ್ ಸಾಹೇಬರವರ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ತಿದ್ದಾರೆ. ಅಂಬೇಡ್ಕರ್ ಸಾಹೇಬರ ಒಂದು ಕಾರ್ಯಕ್ರಮ ಹುಟ್ಟುಹಬ್ಬ 135ನೇ ವರ್ಷ 1891 ಮಧ್ಯಪ್ರದೇಶದ ಮಾವು ಎಂಬ ಮಿಲಿಟರಿ ಸೈನ್ಯದಲ್ಲಿದ್ದರು. ಅವ್ರ ತಂದೆ ಬ್ರಿಟಿಷ್ ಇದರಲ್ಲಿ ಅವರು 14ನೇ ಮಗನಾಗಿ ಜನಿಸಿದ ಒಬ್ಬ ಈ ಮಹಾನ್ ಚೇತನನ 135ನೇ ಜನ್ಮ ದಿನಾಚರಣೆ. ನಾವೆಲ್ಲರೂ ಭಾರತೀಯರು, ಆಗಿನಿಂದಲೂ ಭಾರತೀಯರು. ಏನು 563 ಸಂಸ್ಥಾನಗಳಿತ್ತು ನಮ್ಮ ಭಾರತ ದೇಶದಲ್ಲಿ.
ಈ ಭಾರತೀಯ ವ್ಯವಸ್ಥೆಯಲ್ಲಿ ನಾವು ಭಾರತೀಯರು, ನೀವು ಭಾರತೀಯರು, ಅಂಬೇಡ್ಕರ್ ಸಾಹೇಬರು ವಿ ದಿ ಪೀಪಲ್ ಆಫ್ ಇಂಡಿಯಾ, ಫಸ್ಟ್ ಲಾಸ್ಟ್ಲಿ ಇಂಡಿಯಾ, ಬೈ ಬರ್ತ್ ಇಂಡಿಯಾ ಅಂತ ಇದೆ. ಈ ಒಂದು ಭಾರತೀಯರು ಮಧ್ಯೆ ವಿದ್ಯಾಭ್ಯಾಸ ಮಾಡಕ್ಕೆ ಹೋದಾಗ ಅವರಿಗೆ ಹೊರಗಡೆ ಏನು 1895ರಲ್ಲಿ ಅವರು ಅವರ ಹುಟ್ಟೂರು ಅಂಬೇವಾಡಿ ಗ್ರಾಮದಲ್ಲಿ ಹೋಗಿ ವಿದ್ಯಾಭ್ಯಾಸಕ್ಕೆ ಹೋದಾಗ ಈ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಶೂದ್ರ ಒಂದು ಜಾತಿಯಲ್ಲಿ ಹುಟ್ಟಿದ ಈ ಮಹಾನ್ ಶಿಲ್ಪಿಯನ್ನ ಒಂದು ಸ್ಕೂಲ್ ಒಳಗಡೆ ಅಡ್ಮಿಷನ್ ಆಗೋಕ್ಕೆ ಬಿಡಲ್ಲ. ಆದರೂ 4ನೇ ತರಗತಿಯವರೆಗೂ ಹೊರಗಡೆ ನಿಂತು ಅವರು ವಿದ್ಯಾಭ್ಯಾಸ ಮಾಡಿ ಕೊನೆಗೆ ಕೃಷ್ಣ ಕೇಶವ ಅಂಬೇಡ್ಕರ್ ಎಂಬ ಉಪಾಧ್ಯಾಯರ ಸಹಕಾರದೊಂದಿಗೆ ಅವರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ಅವರ ಸಹಕಾರದಿಂದ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾ ಒಂದು ಜಾತಿ ವ್ಯವಸ್ಥೆಯ ನೋವನ್ನು ಅನುಭವಿಸ್ತಾರೆ. ಏನು ಜಾತಿ ವ್ಯವಸ್ಥೆಯ ನೋವು? ನಾವು ಬ್ರಾಹ್ಮಣರು, ನಾವು ಕ್ಷತ್ರಿಯರು, ನಾವು ವೈಶ್ಯರು, ನೀನು ಶೂದ್ರ ಜಾತಿಯಲ್ಲಿ ಹುಟ್ಟಿರುವುದು. ಒಂದು ಸಂಸ್ಕೃತ ಕಲಿಯಕ್ಕೂ ಅವಕಾಶ ಇಲ್ಲ, ಏನೋ ಕಲಿಯಕ್ಕೂ ಅವಕಾಶ ಇಲ್ಲ, ವಿದ್ಯೆನೇ ಅವಕಾಶ ಇಲ್ಲ ಅನ್ನೋ ಒಂದು ಚಾತುರ್ವರ್ಣ ವ್ಯವಸ್ಥೆಯಲ್ಲಿ, ಜಾತಿ ವ್ಯವಸ್ಥೆಯಲ್ಲಿ ಓದಿ ಸುಮಾರು ಇಲ್ಲಿವರೆಗೂ ಅವರಿಗೆ 34 ಡಿಗ್ರಿಗಳು, ಮುಖ್ಯವಾಗಿ 64 ಪದವಿಯಲ್ಲಿ ಪಾಂಡಿತ್ಯವನ್ನು ಪಡೆದು ಈ ದೇಶಕ್ಕೆ ಮೊದಲಿಗೆ ಎಲ್ಲರೂ ಸಮಪಾಲು ಹಾಗೂ ಸಮಪಾಲು ಒಂದು ನೀಡುವ ಅಲ್ಲಿ ಸಂವಿಧಾನದಲ್ಲಿ ನಮಗೆಲ್ಲ ಅವಕಾಶಗಳನ್ನು ಕೊಡುತ್ತಾ ಎಲ್ಲರೂ ಸಮವಾಗಿ ಈ ದೇಶದಲ್ಲಿ ಜೀವಿಸಬೇಕು ಅಂತ ಒಂದು ಮಹಾಗ್ರಂಥದ ಮೂಲಕ ಒಂದು ಜೀವನವನ್ನು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಅಂಬೇಡ್ಕರ್ ಸಾಹೇಬರು ಏನು 1913ರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಗೆ ನಮ್ಮೆಲ್ಲರ ಜೀವನ ಕಟ್ಟಿಕೊಡೋಕ್ಕೋಸ್ಕರ ತನ್ನ ತನು ಮನ ಅವರ ವಂಶದ ಮತ್ತು ಮಕ್ಕಳು ವಿದ್ಯಾಭ್ಯಾಸ ಆ ಜೀವನದ ಕಡೆ ಎಲ್ಲ ಬದಿಗಿಟ್ಟು ನಮ್ಮ ಉದ್ಧಾರಕ್ಕೋಸ್ಕರ, ನಮ್ಮ ಬದುಕನ್ನು ಕಟ್ಟಿಕೊಡೋಕ್ಕೋಸ್ಕರ ಅವರು ಅಮೆರಿಕಕ್ಕೆ ಹೋಗಿ ಅಲ್ಲಿ ಡಾಕ್ಟರೇಟನ್ನು ಪಡೆದು, ಇಂಗ್ಲೆಂಡ್ನಲ್ಲಿ ಅರ್ಥಶಾಸ್ತ್ರ ಪದವಿಯನ್ನು ಪಡೆದು, ಜರ್ಮನಿಯಲ್ಲಿ ಡಿಲಿಟ್ ಪಡೆದು, ಆಸ್ಟ್ರೇಲಿಯಾದಲ್ಲಿ ಸಹ ಪದವಿ ಪಡೆದು ಬಂದು ನಮಗೆ ನಮ್ಮೆಲ್ಲರ ಜೀವನವನ್ನು ರೂಪಿಸ್ತಾ ಹೋಗ್ತಾ ಇರ್ತಾರೆ. ಅವರ ಮೊದಲಿಗೆ 1919 ಸೌತ್ರ ಆಯೋಗ ಬಂದಾಗ ನಮಗೆ ಎಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ವ್ಯವಸ್ಥೆ ಇರ್ಬೋದು, ಮತ್ತೊಂದು ಇರ್ಬೋದು, ಅದರಲ್ಲಿ ಹಿಂದೂಗಳಲ್ಲಿ ಕರೀತಾರೆ. ಈಗ ಮುಸಲ್ಮಾನರಿಗೆ ನೀವು ಕೊಟ್ಟಿದ್ದೀರಿ ರಾಜಕೀಯ ಮೀಸಲಾತಿ, ಮತ್ತೆ ಅಂಗವರಿಗೆ ಕೊಟ್ಟಿದ್ದೀರಿ, ಕ್ರೈಸ್ತರು ಕೊಟ್ಟಿದ್ದೀರಿ, ಸಿಖ್ಖರು ಕೊಟ್ಟಿದ್ದೀರಿ, ಆದರೆ ಹಿಂದೂಗಳಲ್ಲಿರ್ತಕ್ಕಂಥ ದಲಿತರಿಗೆ ನೀವು ಅವಕಾಶ ಕೊಟ್ಟಿಲ್ಲ ಅಂದ್ಬಿಟ್ಟು ಸೌತ್ರ ಆಯೋಗದ ಮುಂದೆ ಪ್ರಪ್ರಥಮವಾಗಿ ವಾದಿಸ್ತಾ 1928ರಲ್ಲಿ ಬ್ರಿಟಿಷ್ನವರು ಮತ್ತೊಮ್ಮೆ ಬಂದಾಗ ಅವರ ಮುಂದೆ ಸರ್ವರಿಗೂ ನೀವು ಮತದಾನ ಹಕ್ಕು ನೀಡಬೇಕು ಅಂದ್ಬಿಟ್ಟು 1930, 31, 32 3 ದುಂಡಿ ಮೇಲಿನ ಪರಿಷತ್ನಲ್ಲಿ ನಮಗೆ ಈ ನಾಗರಿಕರು ಎಲ್ಲರೂ ಸಮಾನ, ಈ ದೇಶದಲ್ಲಿ ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಅವರಿಗೆ ಪ್ರಪ್ರಥಮವಾಗಿ ಮತದಾನ ಹಕ್ಕನ್ನು ಕೊಟ್ಟು ನಾವೇ ನಮ್ಮ ನಾಯಕರನ್ನ ಅವಕಾಶ ಮಾಡಿಕೊಟ್ಟಂತ ಕೀರ್ತಿ ಯಾರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನು ಪುನಃ ಒಪ್ಪಂದದ ಮುಖಾಂತರ ನಮಗೆ ರಾಜಕೀಯ ಕ್ಷೇತ್ರದಲ್ಲಿ ಸಪರೇಟ್ ಮೀಸಲಾತಿ ನೀಡಲಿಕ್ಕೆ ಇವತ್ತು ನಮ್ಮ ನಾಗರಾಜನವರು ಜಿಲ್ಲಾ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಅವಕಾಶ ಆಗಿದೆ. ಯಾರೂ ಸಹ ಮತದಾನ ಮಾಡುವ ಹಕ್ಕನ್ನು ಹೊಂದಿರಲಿಲ್ಲ. ಅವರ ಈ ದೇಶಕ್ಕೆ ಜಮೀನ್ದಾರಿರ್ಬೋದು, ಮತ್ತು ಯಾರು ತೆರಿಗೆ ಕಟ್ಟದಾಗಿರ್ಬೋದು, ಅವ್ರು ಮೌಲ್ಯಕ ಹಕ್ಕಿತ್ತು. ನಾವು ಸಾಮಾನ್ಯ ವರ್ಗದವರು ಹಕ್ಕಿರಲಿಲ್ಲ. ಅದನ್ನು ಅಂಬೇಡ್ಕರ್ ಸಾಹೇಬರು ಏನು ಇಂಗ್ಲೆಂಡಿನ ಒಂದು ಇದು ಬರ್ತದೆ, ಇಂಗ್ಲೆಂಡಿನಲ್ಲಿ 3 ದುಂಡಿ ಮೇಜಿನ ಪರಿಷತ್ನಲ್ಲಿ ಪ್ರಪ್ರಥಮರು ಹೋರಾಟ ಮಾಡಿ ನಮಗೆ ಮತದಾನ ಹಕ್ಕು ಕೊಡುವುದರ ಮುಖಾಂತರ ಭಾರತೀಯರು ನಾವು ಸಮಾನರು, ನಾವು ಭಾರತೀಯ ನಿಜವಾದ ನಾಗರಿಕರು ಅಂತ ತೋರಿಸಿಕೊಂಡಂಥ ಮಹಾನ್ ಶಿಲ್ಪಿ ಅಂಬೇಡ್ಕರ್ ಸಾಹೇಬ್. 1935ರಲ್ಲಿ ಏನು ಭಾರತೀಯ ನಾಗರಿಕತೆ
ನಮಗೆ ಪ್ರಾರಂಭವಾಗುತ್ತೆ. ಅವಾಗಲೇ ನಾವು ನಿಜವಾದ ನಾಗರಿಕರಾಗಿ ಅವಕಾಶ ಇದೆ. ಆ ಒಂದು ಸಮಯದಲ್ಲಿ ಹಣಕಾಸಿನ ವ್ಯವಸ್ಥೆ ಇತ್ತು. ಆ ಹಣಕಾಸಿನ ವ್ಯವಸ್ಥೆ ನಡಿಬೇಕಾಗಿತ್ತು. ಅದಕ್ಕೆ ಬ್ರಿಟಿಷರು ಇಂಟರ್ನ್ ಆಯೋಗದ ನಡೆಸ್ತಾರೆ. ಅದೇನಪ್ಪ ಅಂದ್ರೆ ಭಾರತದಲ್ಲಿ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಬಿಡಬೇಕು ಅನ್ನೋದಾಗ ಅಂಬೇಡ್ಕರ್ ಸಾಹೇಬರು ಅದಕ್ಕೆ ಅಂತ ಪ್ರಾಬ್ಲಮ್ ಆಫ್ ರುಪೀಸ್ ಒರಿಜಿನಲ್ ಅಂಡ್ ಸೊಲ್ಯೂಷನ್ ಅಂತ, ಅದು ಇಂಗ್ಲೆಂಡ್ನಲ್ಲಿ ಅರ್ಥಶಾಸ್ತ್ರದಲ್ಲಿ 8 ವರ್ಷಗಳ ಕಾಲ ಅಭ್ಯಾಸ ಮಾಡೋದನ್ನ ಕೇವಲ 2 ವರ್ಷಗಳಲ್ಲಿ ಅಭ್ಯಾಸ ಮಾಡಿ ಆ ಒಂದು ಪ್ರಾಬ್ಲಮ್ ಆಫ್ ರುಪೀಸ್ ಇಟ್ಸ್ ಒರಿಜಿನಲ್ ಸೊಲ್ಯೂಷನ್ ಅನ್ನ ಆಧಾರದ ಮೇಲೆ ಹಿಲ್ಟನ್ ಆಯೋಗವು ಇದನ್ನು ಇಂಗ್ಲೆಂಡ್ನಿಂದ ಬಂದಂಥ ಹಿಲ್ಟನ್ ಆಯೋಗವು ಇವರ ಒಂದು ಪ್ರಾಬ್ಲಮ್ ಆಫ್ ರುಪೀಸ್ ಎಂಬ ಗ್ರಂಥದ ಆಧಾರದಲ್ಲಿ 1935 ಏಪ್ರಿಲ್ 1ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡೋಕ್ಕೆ ಕಾರಣರಾದವರು ಅಂಬೇಡ್ಕರ್ ಸಾಹೇಬರು. ಅವಾಗಿಂದಲೇ ಬ್ಯಾಂಕ್ ವ್ಯವಸ್ಥೆ ಸ್ಟಾರ್ಟ್ ಆಗಿದೆ. ತದನಂತರ ಸಾಹೇಬರು 1900 ಇಲ್ಲಿ ನಾವೆಲ್ಲ ಭಾರತೀಯ ಇದ್ರೂ ಸಹ ನಾವು ಯಾವುದೇ ರೀತಿಯಾದ ದೇವಸ್ಥಾನಕ್ಕೆ ಹೋಗೋದಾಗಲಿ ನೀರಿನ ಮುಟ್ಟ ಮಾಡ್ಕೊಳ್ಳಿ ಅವಕಾಶ ಇರಲಿಲ್ಲ. ಮಾರ್ಚ್ 20, 1927 ಮಹಾರಾಷ್ಟ್ರದ ಏನು ಒಂದು ಪ್ರದೇಶ ಅಲ್ಲಿ ನೀರು ಮುಟ್ಟಕ್ಕೆ ಅವಕಾಶ ಇದ್ದಾಗ ಅಂಬೇಡ್ಕರ್ ಸಾಹೇಬರು ಅಲ್ಲಿ ಬಾಂಬೆ ಒಂದು ಸರ್ಕಾರದಲ್ಲಿ ನೀರು ಮುಟ್ಟಕ್ಕೋಸ್ಕರ ನಿಷೇಧ ತಂದು ಆ ನಡುವಿನಲ್ಲಿ ಹೋರಾಟ ಮಾಡಿ ಎಲ್ಲರೂ ಸಾರ್ವಜನಿಕವಾಗಿ ನೀರು ಮುಟ್ಟಬೇಕು, ಆ ನೀರು ಗಾಳಿ ನೈಸರ್ಗಿಕ ಸಂಪತ್ತೇ ಇದೆ, ಅದು ಎಲ್ಲರಿಗೂ ಸಮಾನವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಪ್ರಪ್ರಥಮವಾಗಿ ನೀರನ್ನು ಚೌದಾರ್ಕೆರೆಯನ್ನು ನೀರು ಮುಟ್ಟುವುದರ ಮುಖಾಂತರ ನೀರನ್ನು ಕುಡಿದು ಇದು ಸಹ ದಲಿತರಿಗೆ ಅವಕಾಶ ಇದೆ, ಹಿಂದುಳಿದವರು ನೀರು ತಗೊಳ್ಳೋಕೆ ಅವಕಾಶ ಇದೆ ಅಂತ ಮಾಡಿಕೊಟ್ಟವರು ಅಂಬೇಡ್ಕರ್ ಸಾಹೇಬರು ಪ್ರಪ್ರಥಮವಾಗಿ. ತದನಂತರ ಏನು ಕನ್ನಡ ದೇವಸ್ಥಾನ ಆ ಹಿಂದೆ ಈ ವ್ಯವಸ್ಥೆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ದೇವಸ್ಥಾನಗಳಿಗೆ ಅವಕಾಶ ಇರಲಿಲ್ಲ. ನಾವೇನಾದ್ರೂ ದೇವರು ಮಾಡಬೇಕು ಅಂದ್ರೆ ಇಲ್ಲಿಂದ ಕೈ ಮುಗಿಬೇಕಾಗಿತ್ತು. ಯಾಕಂದ್ರೆ ನಾವು ಯಾರ ಮೇಲೆ ತಪ್ಪು ಅಂತ ಹೇಳಿದ್ರು, ಆಗಿನ ವ್ಯವಸ್ಥೆ ಅಜ್ಞಾನ ಅವ್ಯವಸ್ಥೆ ಆಗಿತ್ತು, ವಿಷಯ ಇರಲಿಲ್ಲ. ಆ ಕಾರಣದಿಂದ ಸರ್ವರು ಎಲ್ಲ ಒಂದು ಜನಾಂಗದಲ್ಲೂ ಸಹ ಇವರು ಶೋಷಿತರು ಕೂಡ ಪ್ರಪ್ರಥಮವಾಗಿ ದೇವಸ್ಥಾನಕ್ಕೆ ಹೋಗುವ ಹಕ್ಕಿದೆ ಅಂತ ಹೇಳ್ಬಿಟ್ಟು ಕಾಲರಾಮ್ ದೇವಸ್ಥಾನ ಒಳಗಡೆ ಪ್ರವೇಶ ಮಾಡುವ ಮುಖಾಂತರ ಇಡೀ ದೇಶದಲ್ಲಿ ಶೋಷಿತರು ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಪ್ರವೇಶ ಕೊಟ್ಟಂತರು ಅಂಬೇಡ್ಕರ್ ಸಾಹೇಬ್. ಇದೆಲ್ಲ ನಡುವೆ 1947-46 ಇದೇ ನಮ್ಮ ಮುಖ್ಯವಾಗಿರೋ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅವರೆಲ್ಲ ಒಂದು ವಿದ್ಯಾಭ್ಯಾಸ ಮುಗಿಸಿ ಶಾಹು ಮಹಾರಾಜರ ಆಡಳಿತದಲ್ಲಿ ಸೆಕ್ರೆಟರಿಯಾಗಿ, ತದನಂತರ ಇವನ್ನ ಶಾಹು ಮಹಾರಾಜರು ಬ್ರಿಟಿಷ್ ಪ್ರಾಂತ್ಯದಲ್ಲಿ ಬ್ರಿಟಿಷ್ ಒಂದು ಸಾಮ್ರಾಜ್ಯದಲ್ಲಿ ಅವರ ಕ್ಯಾಬಿನೆಟ್ ಅಲ್ಲಿ ಒಂದನ್ನ ಸೆಕ್ರೆಟರಿಯಾಗಿ ಲೇಬರ್ ಸೆಕ್ರೆಟರಿಯಾಗಿ ಅವ್ರನ್ನ ನೇಮಕ ಮಾಡ್ತಾರೆ. ಆ ನೇಮಕ ಮಾಡಿದಾಗ ಭಾರತ ದೇಶದಲ್ಲಿ 14 ಗಂಟೆಗಳ ಕಾಲ ನಾವು ದುಡಿಬೇಕಾಗಿತ್ತು. 14 ಗಂಟೆಗಳ ಕಾಲ ನಾವು ದುಡಿಬೇಕಾಗಿತ್ತು. ತಿಳ್ಕೊಳ್ಳಿ, 1942 ಈಚೆ ಆಚೆಯಿಂದನೂ 1946 ಇಸ್ವಿವರೆಗೂ ನಾವೇನು ಈ ಒಂದು ಸಂಸ್ಥೆಯಲ್ಲಿ ಕಾರ್ಮಿಕರು ಅಂತ ಹೇಳ್ತೀವಿ, ಅವರು 14 ಗಂಟೆಗಳ ಕಾಲ ದುಡಿಬೇಕಾಗಿತ್ತು. ಅದನ್ನು ಅಂಬೇಡ್ಕರ್ ಸಾಹೇಬ್ರವರು ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಅವರ ಕಾರ್ಮಿಕ ಮಂತ್ರಿಗಳಾಗಿತ್ತು. ಅವಾಗ ಕೇವಲ 8 ಗಂಟೆಗೆ ತಂದವರು ಅಂಬೇಡ್ಕರ್ ಸಾಹೇಬ್. 8 ಗಂಟೆಗೆ ತಂದು ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ESI ಸೌಲಭ್ಯ ಇರ್ಬೋದು, ಲೀವ್ ರಜೆ ಇರ್ಬೋದು, ಮತ್ತೆ PF ಫಂಡ್ ಇರ್ಬೋದು, ಅವರ ದುರ್ದಂತರಿಗೆ ಅವರ ಒಂದು ರಕ್ಷಣೆಗೋಸ್ಕರ PF ಫಂಡ್ ಎಲ್ಲ ಸೌಲಭ್ಯವನ್ನು ಕಾರ್ಮಿಕ ಸೌಲಭ್ಯವನ್ನು ಮಾಡಿದರು ಅಂಬೇಡ್ಕರ್ ಸಾಹೇಬ್. ಅದಕ್ಕಿಂತ ಮುಂಚೆ ಅವರು ಈ ಕೋಲಾರದ ಒಂದು ಗಣಿಗೆ ಬರ್ತಾರೆ. ಸುಮಾರು 300 ಅಡಿ ಆಳ ಇರ್ಬೋದು, ಮತ್ತೆ ರೂರ್ಕೆಲ, ಬಿಲಾಯ್ ಅಲ್ಲೆಲ್ಲ ಹೋಗ್ತಾರೆ. ಆಳದಲ್ಲಿ ಅಂಬೇಡ್ಕರ್ ಅವರು ಏನು ಇಷ್ಟು ಕಷ್ಟಪಡ್ತಾರೆ, ಎಷ್ಟು ಗಂಟೆಗಳ ಕಷ್ಟಪಡ್ತಾರೆ. ವಿಮೋಚಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿನ ಆಚರಣೆ ಮಾಡ್ತಿದ್ವಿ. ಇಂಥ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಘಟಕ ವ್ಯವಸ್ಥಾಪಕರೇ ಮತ್ತು ನಮ್ಮ SC ಸಂಘಟನೆ ಅಧ್ಯಕ್ಷರಾದ ಚಿಕ್ತಿಮ್ಮಯ್ಯವರೇ ಮತ್ತು ಇದೇ ಘಟಕದ ರೇಡಿಯಸ್ ಮೇಡಮ್ ಅವರೇ, ಆಡಳಿತ ಮಂಡಳಿ ಎಲ್ಲ ಸದಸ್ಯರೇ ಮತ್ತು ಜಿಲ್ಲಾ ಪಂಚಾಯತಿ ಮಾಜಿ ನಿರ್ದೇಶಕರಾದ ನಾರಾಯಣವರು ಮತ್ತು ನಮ್ಮ ಹಿರಿಯ ಚಾಲಕ ನಿವೃತ್ತಿ ಚಾಲಕರೇ
ಮತ್ತು ನನ್ನ ನೆಚ್ಚಿನ ಕಾರ್ಮಿಕ ಬಂಧುಗಳು, ಸ್ನೇಹಿತರೆ, ಈಗಾಗಲೇ ಹಲವಾರು ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂತಕ್ಕಂಥದ್ದು ಇದು ತುಂಬ ಇದೆ. ಬಟ್ ಇವತ್ತಿನ ಒಂದು ಜನ್ರೇಷನಲ್ಲಿ ಹಲವಾರು ವಿಚಾರಗಳನ್ನ ತಾವು ತಿಳ್ಕೊಂಡಿದ್ದೀರಾ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಕೆಲವೇ ಒಂದು 3 ವಿಚಾರಗಳನ್ನ ನಾನು ಗಮನಕ್ಕೆ ಬರಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ ನಮ್ಮ ಚಿಕ್ತಿಮೆಯವರ ಅಧ್ಯಕ್ಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಏನು ಮಾಡೋದು ಅಂತ ಹೇಳಿದ್ರು. ಒಂದೆರಡು ವಿಷಯಗಳನ್ನ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಬ್ರಿಟಿಷ್ ಸರ್ಕಾರದಲ್ಲಿ 1942, 43, 44ರಲ್ಲಿ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರೂ ಕಾರ್ಮಿಕ ಸಚಿವರಾಗಿಲ್ಲ ಅಂತಂದಿದ್ರೆ ನಾವ್ಯಾರು ಸಹ ಇವತ್ತು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದು ಕನ್ಸಲ್ಟಿದೆ. ನಂಬರ್ 1 ಯಾಕೆ ಹೇಳ್ತೀನಿ ಅಂದರೆ, ಅವಾಗ ಇದ್ದಂಥ ಸೆಕ್ಟರ್ಗಳು, ಉದ್ಯಮಿಗಳು ಯಾರಿಗೂ ಸಹ ಹಿಂದುಳಿದ ಜಾತಿಯವರಿಗೆ ಮತ್ತು ಅಸ್ಪೃಶ್ಯರಿಗೆ ಕೆಲಸನೇ ಕೊಡ್ತಿರ್ಲಿಲ್ಲ. ಅವರು ನಾವೆಲ್ಲ ಏನು ಅವತ್ತು ಹೇಳೋದು ಬೇಡ, ಅಷ್ಟೊಂದು ಕಾರಣವಾದ ದಿನಗಳನ್ನು ನಾವು ಕಳೆದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅತಿ ಹೆಚ್ಚು ಕಾರ್ಮಿಕ ವಲಯಕ್ಕೆ ಇವತ್ತೇನು ಐಡಿಯಾ ಕಾಯ್ದೆ ಇರಬಹುದು, ಅದು ಬ್ರಿಟಿಷ್ ಸರ್ಕಾರ 1935 ಜಾರಿಗಿರ್ತಕ್ಕಂಥ ಕಾಯ್ದೆ ಅದು. ಅವೆಲ್ಲ ಕಾಯ್ದೆಗಳಲ್ಲಿ ಇವತ್ತೇನು ನಾವು ಸೌಲಭ್ಯಗಳನ್ನ ಪಡಿತಾ ಇದ್ದೀವಿ. ಇವತ್ತು PF ಆಗಿರ್ಬೋದು, ವಾರದ ರಜೆ ಆಗಿರ್ಬೋದು, MTW ಕಾಯ್ದೆ ಬರುತ್ತೆ ವಾರದ ರಜೆ. ನೀವೆಲ್ಲ ಕೇಳ್ತೀರಾ, ವಾರದ ದಿನ ಅಬ್ಸೆಂಟ್ ಆದರೆ ಯಾಕೆ ವಿದ್ಯಾರ್ಥಿ ಅಬ್ಸೆಂಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ತಮ್ಮ ಗಮನ ಬರಲಿಕ್ಕೆ ಬಯಸ್ತಾ ಇದ್ದಾರೆ. ಅದೇ ಕಾಯ್ದೆ ಏನು ಹೇಳುತ್ತೆ ಅಂದರೆ 48 ಗಂಟೆ ದುಡಿದ್ರೆ 48 ಗಂಟೆ ಇಂಟು 6 ದಿನ 8 ಅವರ್ ಬರ್ತದೆ. 48 ಗಂಟೆ ನೀವು ದುಡಿದ್ರೆ 8 ಗಂಟೆ ವಿಶ್ರಾಂತಿ ತಗೋಬೇಕು ಅಂತಕ್ಕಂಥದ್ದು MTW ಕಾಯ್ದೆ ಇದೆ. ಟ್ರಾನ್ಸ್ಪೋರ್ಟ್ ಮೋಟಾರ್ ವರ್ಕ್ ಆಕ್ಟ್ ಬರ್ತದೆ. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ, ಈಗ ಅಧ್ಯಕ್ಷರು ಹೇಳಿದ ಹಾಗೆ ಅವತ್ತಿನ ಕಾಲಘಟ್ಟದಲ್ಲಿ 12 ಅವರ್ 14 ಗಂಟೆ ಅಲ್ಲಿವರೆಗೂ ಸಹ ದುಡಿಯುವಂಥ ಒಂದು ನಿಯಮ ಇತ್ತು. ಅದನ್ನು 8 ಗಂಟೆಗೆ ಇಳಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಈ ಸಮಸ್ಯೆಯಲ್ಲಿ ಸರ್ವಿಸ್ ಒಳಗೊಳಿಸೋಣ ನೆನಪಬೇಕು. ಮತ್ತು ಇವತ್ತೇನು PF, ESI ಭಾಳ ಮುಖ್ಯವಾಗಿ ಹೆಣ್ಮಕ್ಳು ಇವತ್ತು ಮೆಟರ್ನಿಟಿ ತಗೊಳ್ತಾ ಇದ್ದಾರೆ. ಮೆಟರ್ನಿಟಿ ತಗೊಳ್ತಾ ಇದ್ದಾರೆ. ಅದರ ಕಾರಣ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಂಧುಗಳೇ, ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ನಿಜವಾಗ್ಲೂ ನಮಗೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನಾವು ಯಾರು ಸಹ ಅದನ್ನು ಮರೆಯಬಾರ್ದು. ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ಇವಾಗ ಏನು ಸೌಲಭ್ಯಗಳು ಸಿಗ್ತಾ ಇದ್ದಾರೆ ಅದಕ್ಕೆಲ್ಲ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಇನ್ನೊಂದು ವಿಷಯ ಹೇಳಿ ಬಯಸ್ತಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಸರ್ಕಾರ ಇದ್ದಾಗ ನಮ್ಮ ದೇಶ ಸ್ವತಂತ್ರ ಆಗಿ ಸರ್ಕಾರ ರಚನೆ ಆಗುತ್ತೆ. ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿರ್ತಾರೆ. ಯಾರು ಇವರು ರಾಜಕೀಯ ವ್ಯಕ್ತಿ ರಾಜೀನಾಮೆ ಹೇಳಿ ಅವರು ಹೆಣ್ಮಕ್ಳಿಗೋಸ್ಕರ, ಈ ದೇಶದ ಹೆಣ್ಣು ಮಕ್ಕಳಿಗೋಸ್ಕರ ಅವರು ಹಿಂದೂ ಕೋಡ್ ಬಿಲ್ಲನ್ನು ತಯಾರು ಮಾಡ್ತಾರೆ. ಅಧ್ಯಯನ ಮಾಡಿ ಈ ದೇಶದ ಹೆಣ್ಮಕ್ಳು ಸಮಾನರಾಗಿರಬೇಕು, ಎಲ್ಲ ರಂಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅವರು ಸಮಾನತೆಯನ್ನು ಬೆಳೆಸಬೇಕು, ಅವರು ಸಹ ರಾಜಕೀಯಕ್ಕೆ ಬರಬೇಕು, ಅವರು ಸಹ MLA ಆಗಬೇಕು, ಮಂತ್ರಿಗಳಾಗಬೇಕು, ಸಮಾನರಾಗಿರ್ಬೇಕು ಅಂತ ಒಂದು ವಿಷಯವನ್ನು ಇಟ್ಟುಕೊಂಡು ಅವರು ಹಿಂದೂ ಕೋಡ್ ಬಿಲ್ಲನ್ನು ಮಂಡಿಸ್ತಾರೆ ರಾಜ್ಯಸಭೆ. ಅವತ್ತು ಅವರಿಗೆ ಸೋಲಾಗುತ್ತೆ. ಅಲ್ಲಿದ್ದಂಥ ಮನುವಾದಿಗಳ ಕುತಂತ್ರಿಗಳು ಅದಕ್ಕೆ ಒಂದು ಅಡ್ಡಿಪಡಿಸಿ ಅದನ್ನು ಸೋಲಿಸ್ತಾರೆ. ಬಾಬಾ ಸಾಹೇಬರು ತಕ್ಷಣ ಆ ಸದನದಿಂದ ಆಚೆ ಬಂದು ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ. ನಾನು ಯಾಕೆ ಇವತ್ತು ಕೋಟ್ ಮಾಡ್ತಿದ್ದೀನಿ ಅಂದರೆ, ಒಂದು ವೇಳೆ ಇವರು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಯಾವುದಾದ್ರು ಊರಲ್ಲಿ ನಮ್ಮ ಸಮುದಾಯದ ಹೆಣ್ಮಕ್ಳಿಗೋ ಇಲ್ಲ ಬೇರೆ ಸಮುದಾಯ ಹೆಣ್ಮಕ್ಳಿಗೂ ಅನ್ಯಾಯ ಆಗಿದೆ, ಯಾವುದೋ ಪಂಚಾಯತ್ ಏನೋ ಒಂದು ಕೆಲಸ ಕಾರ್ಯಗಳಾಗಿದೆ, ರಾಜೀನಾಮೆ ಕೊಡೋದು ಕೇಳಿದ್ರ ಕೊಡ್ತಾರೆ? ಯಾರಾದ್ರೆ ಕೊಡಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗಾಗಿ ಅವರು ಸಿಕ್ಕಂಥ ಅವಕಾಶ, ಈ ದೇಶದ ಕಾನೂನು ಸಚಿವರಾಗಿದ್ದವರು ಅವರು ತನ್ನ ಹೆಣ್ಮಕ್ಳಿಗೋಸ್ಕರ ಈ ದೇಶದ ಹೆಣ್ಮಕ್ಳಿಗಾಗಿ ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ ಅಂತಂದರೆ ಎಂಥ ತ್ಯಾಗ, ದೇಶ ಪ್ರೇಮ ಅಲ್ವಾ, ದೇಶ ಸೇವೆ ಅಲ್ವಾ? ಅವು ಆಚೆ ಬಂದು ಮೀಡಿಯಾದವ್ರಿಗೆ ಮಾತಾಡೋದು ಏನಂತ ಗೊತ್ತಾ, ಇವತ್ತು ನನ್ನ ಹಿಂದೂ ಕೋಡ್ ಬಿಲ್ ಇವತ್ತು ಸೋತಿರ್ಬೋದು, ಆದರೆ ಇವತ್ತಿನ ನಾಳೆ ನೀವು ಯಾರು ಇವತ್ತು ಸೋಲಿಸಿದ್ರೆ ನೀವೇ ಅದನ್ನು ಜಾರಿ ಮಾಡಬೇಕಾಗ್ತಕ್ಕಂಥ ಮಾತನ್ನು ಹೇಳ್ತಾರೆ. ಅದು ಜಾರಿ ಬಂದರೆ ಆ ಜಾರಿ ಬಂದಕ್ಕೆ ಇವತ್ತು ನಮ್ಮ ರಾಷ್ಟ್ರಪತಿಯವರು ಮುರ್ಮು ಅವರು ಇವತ್ತು ರಾಷ್ಟ್ರಪತಿಯಾಗಿರ್ತಕ್ಕಂಥದ್ದು, ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು, ಮಾಯಾವತಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಹೌದಾ ಇಲ್ವಾ? ಇವತ್ತು ಹಿಂದೂ ಕೋಡ್ ಬಿಲ್ ಜಾರಿ ಬಂದಿರೋದಕ್ಕೆ ಇವತ್ತು ಇಲ್ಲಿ ನಮ್ಮ ATS ಮೇಡಮ್ ಅವರು ಇವರು ಮೇಡಮ್ ಎಲ್ಲರೂ ಬಂದು ಇವತ್ತು ಸಮಾನವಾಗಿ
ಪುರುಷರಿಗೆ ಸಮಾನವಾಗಿ ನಿಂತದಕ್ಕೆ ಮುಖ್ಯ ಕಾರಣ ಹಿಂದೂ ಕೋರ್ಟ್. ಇಂಥ ಒಂದು ತ್ಯಾಗತೆಯನ್ನು ನಾವು ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಬಾಬಾ ಸಾಹೇಬ್ ನೆನೆಸ್ಕೊಂಡಿದ್ದಾರೆ ಇವತ್ತು? ಯಾರು ತಿಳ್ಕೊಂಡಿದ್ದಾರೆ? ಆಯ್ತು ಬಾಬಾ ಸಾಹೇಬ್ ಕಾರ್ಯಕ್ರಮ ಗಡ ಮಾಡ್ತಾ ಇದ್ದಾರೆ. ಎಷ್ಟು ಜನ ಹೆಣ್ಮಕ್ಳು ಬಂದ್ಬಿಟ್ಟಿದ್ದಾರೆ? ಕೆಲಸ ಕಾರ್ಯ ಒತ್ತಡ ಇರ್ಬೋದು, ವರ್ಷಕ್ಕೊಂದ್ಸಲ ಬರುವಂಥ ಅವರ ಹುಟ್ಟುದ ಹಬ್ಬಕ್ಕೂ ಸಹ ನಾವು ಭಾಗವಹಿಸಿಲ್ಲ ಅಂತಂದರೆ ಅವರ ಶ್ರಮ ಅಷ್ಟಿಷ್ಟಿಲ್ಲ. ಆ ಹಿಂದೂ ಕೋರ್ಟ್ ತರಲಿಕ್ಕೋಸ್ಕರ ತನ್ನ ರಕ್ತವನ್ನು ಬರೆಸಿದ್ದಾರೆ, ಅವರು ತನ್ನ ಕುಟುಂಬವನ್ನು ಕಳ್ಕೊಂಡಿದ್ದಾರೆ. ಅದೆಲ್ಲ ತುಂಬ ಇತಿಹಾಸ ತುಂಬ ಇದೆ. ಹಾಗಾಗಿ ಒಂದು ನಮ್ಮ ನೌಕರ ಪಾತ್ರ ಹೇಳಲಿಕ್ಕೆ ಬಯಸ್ತಿದ್ದೇನೆ, ನಾವೆಲ್ಲರೂ ಸಹ ಶಿಕ್ಷಕರಾಗಿ ವಿದ್ಯಾವಂತರಾಗಿ ಇವತ್ತು ಬಂದಿದ್ದೀವಿ. ಮಿನಿಮಮ್ SSLC ನಲ್ಲಿ ಓದಿದ್ದೀವಿ ನಾವು ಅಲ್ವಾ? SSLC ನಲ್ಲಿ ಓದಿದ್ದೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇರ್ಬೋದು, ಸಂವಿಧಾನ ಇರ್ಬೋದು, ಎಲ್ಲ ವಿಷಯದಲ್ಲಿ ನಾವು ಕೆಲಸ ತಗೊಂಡು ಬನ್ನಿ ಓದಿ. ಇವತ್ತು ಶಿಕ್ಷಣ ಇವತ್ತು ದೇಶಕ್ಕೆ ಕೊಟ್ಟಿದ್ದು ಯಾರು ಅಂತ ಅನ್ಕೊಂಡಿದ್ದಾರೆ? 1922ರಲ್ಲಿ ಬಾಬಾ ಸಾಹೇಬ್ ಇಲ್ಲಿ ಬಂದಾಗ ದೇಶಕ್ಕೆ ವಿದೇಶದಿಂದ ಅವರು ಮುಗಿಸ್ಕೊಂಡು ಎಜುಕೇಶನ್ ಮುಗಿಸ್ಕೊಂಡು ಬಂದಾಗ ಸಾಕ್ಷರತೆ 6-7% ಇತ್ತು. ಸಾಕ್ಷರತೆ ಅಂದರೆ ಶಿಕ್ಷಣ ವ್ಯವಸ್ಥೆ 6-7% ಇತ್ತು. ವಿದೇಶ ತೆಗೆದು ನೋಡಿ ಇವತ್ತು ಎಷ್ಟಿದೆ ನಮ್ಮ ದೇಶ ಸಾಕ್ಷರತೆ? 97% ಇದೆ. ಕಾರಣ ಇರೋದಕ್ಕೆ ಅವತ್ತಿದ್ದಂಥ ಬ್ರಿಟಿಷ್ ಸರ್ಕಾರಕ್ಕೆ ಅವರು ನಿರಂತರ ಮನವಿಯನ್ನು ಮಾಡಿ 1929ರಿಂದ ಶುರು ಮಾಡ್ತಾರೆ ಅವರಿಗೆ ಮನವಿ ಕೊಡಲಿಕ್ಕೆ. ಅವರ ಹತ್ರ ಹೋರಾಟ ಮಾಡಿ ಅವರ ಮಾತುಕತೆಗೆ ದಯವಿಟ್ಟು ಸಾಕ್ಷರತೆಯನ್ನು ಸಮಾನವಾಗಿ ಎಲ್ಲರೂ ಶಿಕ್ಷಣ ಕೊಡಿ ಅಂತ. ಆದರೆ ಅವತ್ತಿಂದ ಬ್ರಿಟಿಷ್ ಸರ್ಕಾರ ಕೊನೆಗೆ 1935ರಲ್ಲಿ ಸರ್ವರಿಗೂ ಶಿಕ್ಷಣ ಅಂತಕ್ಕಂಥ ಕಾನೂನು ತರ್ತಾರೆ. ಲಾರ್ಡ್ ಮೆಕ್ಕಾಲೆ ಅವತ್ತು ಆ ಬ್ರಿಟಿಷ್ ಸರ್ಕಾರದ ಪ್ರಧಾನಿಯಾಗಿರ್ತಾರೆ. ಅವರೆಲ್ಲ ಒಂದು ಶಿಕ್ಷಣವನ್ನು ಅವತ್ತು ಕೊಡಲಿಲ್ಲ ಅಂತಂದಿದ್ರೆ ಸರ್ವರಿಗೂ ಶಿಕ್ಷಣ ಕೊಡಿ ಅಂತ ಕೊಡಲಿಲ್ಲ, ಓದ್ತಿದ್ವಾ, ಅಲ್ಲಿ ಬಂದು ಸೇರ್ತಿದ್ವಾ, ಕೆಲಸ ಮಾಡ್ತಿದ್ವಾ? ಇದೆಲ್ಲ ಯಾಕೆ ನಮ್ಗೆ ಅರ್ಥ ಆಗ್ತದೆ ಅಂತಕ್ಕಂಥದ್ದು ನನಗೆ ತುಂಬ ನೋವು. ಇನ್ನೊಂದೇನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬರೀ SC/ST ಮಾತ್ರ ಒಂದು ಚೌಕನ್ನೆಲ್ಲ ಕೂಡ ಹಾಕ್ತಿದ್ದೀವಿ ಎಲ್ಲರೂ ಸೇರ್ಕೊಂಡು. ಜಯಂತಿನ ದೊಡ್ಡ SC/ST ಮಾಡ್ತಾರೆ, ಬಸವಣ್ಣ ಜಯಂತಿನ ಲಿಂಗಾಯತರು ಮಾಡ್ತಾರೆ, ಕೆಂಪೇಗೌಡ ಜಯಂತಿನ ಒಕ್ಕಲಿಗರು ಮಾಡ್ತಾರೆ. ಯಾಕೆ ಮನೋಭಾವನೆ? ಕೆಂಪೇಗೌಡ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಇವ್ರು ಯಾರು ಸಹ ಒಂದು ಸಮುದಾಯಕ್ಕೋಸ್ಕರ ಅವರ ಹುಟ್ಟಕ್ಕೋಸ್ಕರ ಹೋರಾಡೋರಲ್ಲ. ಅವರು ಈ ದೇಶದ ಅಂಕುಟಂಕುಗಳನ್ನು ತೊಳೆಯಲಿಕ್ಕೋಸ್ಕರ ಹೋರಾಡಂಥವ್ರು, ಸಮಾನತೆಗಾಗಿ ಹೋರಾಡಂಥವ್ರು ಈ ಮಹಾನಾಯಕರು. ಯಾರು ಸಹ ಯಾವತ್ತೂ ನಿಮ್ಮ ವಿಶೇಷ ಮನವಿ ಮಾಡ್ತೀನಿ, ಯಾಕೆ ನೀವು ನೌಕರಸ್ಥರಾಗಿದ್ದೀರಾ? ಹಾಗಾಗಿ ನೀವು ಎಲ್ಲೂ ಸಹ ಯಾವತ್ತೂ ಸಹ ಒಂದು ಮಹಾನಾಯಕರುಗಳನ್ನು ಯಾವುದೇ ಒಂದು ಜಾತಿಗೆ ಸೀಮಿತ ಮಾಡಬೇಡಿ. ಅದು ನಾವು ಎಲ್ಲರೂ ಸರಿ ಮಾಡುವಂಥ ಅವಮಾನ ಅದಾವೆ. ಅಂಬೇಡ್ಕರ್ ಒಂದು ಜಾತಿಗೆ ಸಂವಿಧಾನ ಬರೆದಿದ್ದಾರೆ. ಅವ್ರು ಹಲವಾರು ಅವಕಾಶಗಳು ಸಿಗ್ತಾರೆ. ದಲಿತರನ್ನ ಸಪ್ರೇಟ್ ಆಗಿ ಒಂದು ದೇಶವನ್ನ ಮಾಡಬಹುದು, ಕೇಳ್ಬೋದಾಯ್ತು. ಸರ್ಕಾರ ಏನು ಕೂಡ ನಡೆಯುತ್ತೆ ಬ್ರಿಟಿಷ್ ಸರ್ಕಾರ. ಅಂಬೇಡ್ಕರ್ ಸಾಹೇಬರು ಏನು ಕೇಳ್ತಾರೆ ಅಷ್ಟೆಲ್ಲವನ್ನು ಪ್ರೂಫ್ ನಡೆಯಿದ್ರು. ಆದರೆ ದೇಶವನ್ನು ಒಡೆಯುವಂಥ ಕೆಲಸ ಅಂಬೇಡ್ಕರ್ ಮಾಡಲಿಲ್ಲ. ದೇಶವನ್ನು ಕಟ್ಟುವಂಥ ಕೆಲಸ ಮಾಡಿ ಎಲ್ಲ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಇವತ್ತು ವಿಶ್ವಕ್ಕೆ ನಂಬರ್ 1 ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಸಂವಿಧಾನವನ್ನು ಬೇರೆ ದೇಶಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ. ನಿಮ್ಗೊಂದು ನೆನಪಿರಲಿ, ಇವತ್ತು ವಿಶ್ವಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಆಚರಿಸ್ತಾರೆ. ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಆಚರಿಸೋದು ವಿಶ್ವದ ಜ್ಞಾನದ ದಿನ ಅಂತ ಆಚರಿಸ್ತಾರೆ. ಎಷ್ಟು ಜನ ಗೊತ್ತಿದೆ ಇದು? ಹೇಳಿ ನೋಡೋಣ. ಇದೇ ದೇಶದಲ್ಲಿ ಈ ನೆಲೆ ಹುಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ನಾವು ಒಂದು ಜಾತಿ ಕೂಡ ಆಗಿದ್ದೀವಿ. ಆದರೆ ಒಂದು ಪ್ರಪಂಚದಾದ್ಯಂತ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಅಪ್ಪಾಜಿಯವರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕೆಂದ್ರೆ ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ದುಡಿತಾ ಇದ್ದೀವಿ, ಸಮಾನತೆ ಕೇಳ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನಮ್ಮ ಅಪ್ಪಾಜಿನೇ ಕಾರಣ. ಅವರ ಜನ್ಮದಿನದ ಶುಭಾಶಯಗಳನ್ನ ನಿಮಗೂ ಹೇಳ್ತಾ ನನಗೆ ಈ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದನೆಗಳು. 135ನೇ ಜಯಂತಿಯಲ್ಲಿ ಗುಂಜೂರಿನ 41ನೇ BMTC ಘಟಕವು 135ನೇ ಜಯಂತಿಯನ್ನು ಆಚರಣೆಗೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತೀನಿ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1917 ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದಬೇಕಾದ್ರೆ ಅವರಿಗೆ ಡಾಕ್ಟರೇಟ್ ಪದವಿ ಆಗ ಸಿಕ್ಕಿದಾಗ ಮಾನವ ವಿಕಾಸ ಅಂತೇಳಿ ಒಂದು ಸಮ್ಮೇಳನ ನಡೆಯಿತು. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಮಾತಾಡ್ತಾರೆ. ಅಲ್ಲಿ ಮಾತಾಡುವಾಗ ಲಾಸ್ಟಲ್ಲಿ ಅವರಿಗೆ ಸಭೆಯಲ್ಲಿ ಮಾತಾಡುವ ಅವಕಾಶ ಕೊಡ್ತಾರೆ. ಆಗ ಎಷ್ಟು ತಕ್ಷಣ ಅವರು ಮಾತಾಡಿದ್ದು, ನಿಮ್ಮ ದೇಶದ ಪ್ರಗತಿ
ವಿಕಾಸ ಆಗಿದೆಯಲ್ಲ ನಮಗೆ ಭಾಳ ಖುಷಿ ಆಗುತ್ತೆ. ನೀವು ಫ್ಲೈಟ್ ಕಂಡಿದ್ದೀರಿ, ಅಡುಗೆ ಕಂಡಿದ್ದೀರಿ, ಕರೆಂಟ್ ಕಂಡಿದ್ದೀರಿ, ಎಲ್ಲ ಇರ್ತದೆ, ನನಗೆ ಖುಷಿ ಆಗುತ್ತೆ. ಆದರೆ ನನ್ನ ದೇಶದಲ್ಲಿ ಭಾಳ ಸುಂದರವಾದ ಒಂದು ಕಂಡುಹಿಡಿದಿದ್ದಾರೆ. ಏನು ಅದು ಅಂದರೆ ಜಾತಿ. ಈ ದೇಶದಲ್ಲಿ 6,000 ಜಾತಿಗಳನ್ನು ಹುಟ್ಟಾಕಿದ್ದಾರೆ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇಂಥ ಜಾತಿಗಳನ್ನು ಹುಟ್ಟಾಕಿರುವಂಥ ದೇಶ. ಅದರಲ್ಲಿ 6,000 ಜಾತಿಗಳಲ್ಲಿ ಕಡೆಯ ವ್ಯಕ್ತಿಗಳು ನಾವು 6,000 ಜಾತಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ, ನೀವು ಮಾನವರಾಗಿ ಸೋದರತ್ವ ಬಂದಿದೆ, ನಾವು ಜಾತಿಗಳನ್ನು ವಿಂಗಡಣೆ ಮಾಡಿ ಜಾತಿಗಳ ಹಂಚುವಾಗಿ ಮಾನವತ್ವವನ್ನು ಕಳ್ಕೊಂಡು ನಾವು ಪ್ರಾಣಿಗಳಂತೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಲಂಬಿಯಾ ಯೂನಿವರ್ಸಿಟಿ ಓದಿ ಈ ದೇಶಕ್ಕೆ ಬರೋಡ ಸಂಸ್ಥಾನಕ್ಕೆ ಕೆಲಸ ಸೇರಿದಾಗ ಆ ಪ್ರದೇಶ ಬರೋಡ ಸಂಸ್ಥಾನದಲ್ಲಿ ಕೆಲಸ ಸಿಗ್ತದೆ, ಬಾಳೆ ಮನೆ ಕೊಡುತ್ತೆ. ಆಗ ಜಾತಿ ವಿಚಾರ ಗೊತ್ತಾದಾಗ ಬಟ್ಟೆಗಳನ್ನ ಟ್ರಂಕನ್ನು ಎತ್ತಿದಾಗ ಮರದ ಕೆಳಗಡೆ ಕುತ್ಕೊಂಡು ಅಳ್ತಾರೆ. ನಾನು ಬೇರೆ ದೇಶದಲ್ಲಿ ನನಗೆ ರೆಸ್ಪೆಕ್ಟನ್ನು ಕೊಟ್ಟು ಗೌರವ ಕೊಟ್ಟರು, ಆದರೆ ಈ ದೇಶದಲ್ಲಿ ನನಗೆ ಕುಡಿಯಲಿಕ್ಕೆ ನೀರನ್ನು ಕೊಡಲಿಲ್ಲ, ಕಚೇರಿಗೆ ಬರಲಿಕ್ಕೆ ಅವಕಾಶ ಕೊಡಲಿಲ್ಲ, ನನಗೆ ವಾಸ ಮಾಡಲಿಕ್ಕೆ ಒಂದು ಮನೆ ಕೊಡಲಿಲ್ಲ. ಇಂತಹ ದೇಶದಲ್ಲಿ ನಾನು ಹೆಂಗೆ ಬರ್ತೀನಿ? ಕಣ್ಣೀರು ಹಾಕಿದ್ದಾರೆ ನೌಕರರೇ, ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತು ನಾವು ಅಂದ ಚಂದವಾಗಿ ಇವತ್ತು ನೌಕರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣೀರು ನಮ್ಮಲ್ಲಿದೆ. ಅವರ ಕಣ್ಣೀರು, ಅವರ ದುಃಖ ನಮ್ಮ ಇವತ್ತು ನಾವು ನೆಮ್ಮದಿಯಿಂದ ಬದುಕೋದಕ್ಕೆ ಅವಕಾಶ ಇದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಅವಮಾನ ಆಯಿತು. ಕೊಲ್ಲಾಪುರ ಸಂಸ್ಥಾನದ ಶಾಹು ಮಹಾರಾಜ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟೆಲಿಗ್ರಾಮ್ ಕಳಿಸ್ತಾರೆ, ನಿಮ್ಮ ಸಂಸ್ಥಾನಕ್ಕೆ ನಾನು ಬರ್ತಾ ಇದ್ದೀನಿ ಅಂತ. ಆಗ ಶಾಹು ಮಹಾರಾಜ್ ಅವರು ಸ್ವತಃ ರೈಲ್ವೆ ನಿಲ್ದಾಣಕ್ಕೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ವಾಗತ ಮಾಡ್ಕೊಂಡು ಹೋಗಿ ಅವರ ಅರಮನೆಯಲ್ಲಿ ಊಟವನ್ನು ತಿಂದು ಬಾಬಾ ಸಾಹೇಬರಿಗೆ ಏನು ಹೇಳ್ತಾರೆ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ನಿನ್ನ ಜೊತೆಯಲ್ಲಿ ನಾನು ಊಟ ಮಾಡಿದ ಬೆನ್ನೇನಾದೆ ಅಂತೇಳಿ ಶಾಹು ಮಹಾರಾಜ್ ಅವರು. ಯಾಕೆ ಆ ಮಾತನ್ನು ಹೇಳಿದ್ರು ಶಾಹು ಮಹಾರಾಜ್ ಅಂದರೆ, ಈ ಭಾರತ ದೇಶದಲ್ಲಿ ಹೈಯೆಸ್ಟ್ ಡಿಗ್ರಿಗಳನ್ನು ಓದಿದ ವ್ಯಕ್ತಿ ನೀನೊಬ್ಬನೇ, ಅದಕ್ಕೆ ನಿನಗೆ ನಾನು ನಮಸ್ಕಾರ ಆಗ್ತಾ ಇದ್ದೀನಿ ಅಂತ ಒಬ್ಬ ಶಾಹು ಮಹಾರಾಜರು ನಮಸ್ಕಾರ ಆಗ್ತಾರೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೊಗಳ್ತಾರೆ, ಆಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಒಂದು ಪಾಲಿಸಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ದೇಶವನ್ನು ನೀವು ಆಳುವ ತೊರೆಯಲಾಗಬೇಕು ಅಂತ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ 1900 ರೌಂಡ್ ಟೇಬಲ್ ಕಾನ್ಫರೆನ್ಸ್ 1932ರಲ್ಲಿ ಓಟಿನ ಪವರನ್ನು ಕೇಳುವಾಗ ಎಲ್ಲ ಒಪ್ಕೊಂಡ್ರು. ಗಾಂಧೀಜಿ ವಿರೋಧ ಮಾಡಿದ್ರು. ಮಹಿಳೆಯರಿಗೆ ಹಕ್ಕನ್ನು ಕೊಡಬೇಕು, ಓಟಿನ ಹಕ್ಕನ್ನು ಕೊಡಬೇಕು ಅಂತೇಳಿ ಅಂಬೇಡ್ಕರ್ ಸಾಹೇಬ್ ವಾದ ಮಾಡಿದ್ರೆ ಮಹಿಳೆಯರಿಗೆ ಓಟ್ ಕೊಡಬಾರ್ದು ಅಂತ ವಾದ ಮಾಡೋರು ಗಾಂಧೀಜಿ ಮಾಡಿದ್ರು. ಆದರೆ ಅಂಬೇಡ್ಕರ್ ಅವರು ಇಲ್ಲ, ಈ ದೇಶದಲ್ಲಿ ಸಮಾನ ಅವಕಾಶ ಕೊಡಬೇಕು, ಎಲ್ಲರೂ ಕೂಡ ಈ ದೇಶದ ಸಮಾನರು ಅಂತೇಳಿ 1932ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಗೆದ್ದು 1935ರಲ್ಲಿ ಮಹಿಳೆಯರಿಗೂ ಪುರುಷರಿಗೂ ಸಮಾನ ಓಟನ ಅಧಿಕಾರವನ್ನ ಈ ದೇಶಕ್ಕೆ ತಂದುಕೊಂಡ ಮಹಾತ್ಯಾಗಿ ಏನಾದ್ರು ಇದ್ದಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಹೇಳ್ತಾ ಇದ್ರು ಇನ್ನೂ ಬಿದ್ದೋಯ್ತು ಅಂತ. ನೀವು ಗಮನಿಸಿ ಕೇಳಿ, 1951ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋರ್ಟ್ ಬಿಲ್ ಮಾಡ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಅವಕಾಶ ಕೊಟ್ಟರೆ ಪುರುಷರಿಗೆ ಇವತ್ತು ಅವಕಾಶ ಇಲ್ಲ ಅಂತ. ಇವತ್ತು ನಾವು ಕೂಡ ಪುರುಷರ ಮಧ್ಯದಲ್ಲಿ 3 ಜನ ಹೆಣ್ಮಕ್ಳು ಕೂತ್ಕೊಂಡಿದ್ದೀವಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸಮಾನ ಅವಕಾಶವನ್ನು ಕೊಡ್ರಿ ಅಂತ. ಇವತ್ತು ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು 33% ರಿಸರ್ವೇಶನ್ ಮಹಿಳೆಯರಿಗೆ ಕೊಡಿ ಅಂತ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು 50-50 ಕೊಡಿ ಅಂತ. ಇವತ್ತು 2023ರಲ್ಲಿ ಬಿಲ್ ಪಾಸ್ ಆಗಿ ರಾಷ್ಟ್ರಪತಿ ಅದಕ್ಕೆ ಅಂಕಿತ ಆಗಿ 33% ರಿಸರ್ವೇಶನ್ ಘೋಷಣೆ ಕೊಡಬೇಕು ಅಂತೇಳಿ ಎಲ್ಲ ಆಗಿದೆ.
ಮತ್ತೆ ಅದನ್ನು ಬಿಲ್ಲನ್ನು ತಂದು ಈ ದೇಶದಲ್ಲಿ ಮಹಿಳೆಯರು ವಿರುದ್ಧವಾಗಿದ್ದಾರೆ ಅಂತ ನಾಟಕವನ್ನು ಕೂಡ ಇವತ್ತು ಆಡ್ತಾ ಇದ್ದಾರೆ. ನಾವು ಮಹಿಳೆಯರು ಎಚ್ಚೆತ್ತುಕೊಳ್ಬೇಕು. ನಾನು ಒಂದು ಮಾತನ್ನು ಹೇಳ್ತೀನಿ ಮಹಿಳೆಯರಿಗೆ. ಈಗ ಪಕ್ಕದ ರಾಜ್ಯದಲ್ಲಿ ಮುಖ್ಯಮಂತ್ರಿ ಜಯಲಲಿತಾ ಅಂತ ಇದ್ರು. ಆ ಹೆಣ್ಣು ಮಗಳನ್ನು ಸೀರೆನ ಬಿಚ್ಚಿ ವಿಧಾನಸೌಧದಿಂದ ಆಚೆ ಹಾಕ್ತಾರೆ. ಆಗ ಜಯಲಲಿತಾ ಪ್ರತಿಜ್ಞೆ ಮಾಡ್ತಾರೆ. ಈ ಪ್ರತಿಜ್ಞೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮಾಡಬೇಕಾಗಿದೆ. ಆಕೆ ಅಲ್ಲಿ ಪ್ರತಿಜ್ಞೆ ಮಾಡ್ತಾರೆ, ನಾನು ಮುಖ್ಯಮಂತ್ರಿ ಆಗಿ ಇದರ ಒಳಗಡೆ ಬರೋದು ಅಂತೇಳಿ ಜಯಲಲಿತಾ ಮುಖ್ಯಮಂತ್ರಿಯಾಗಿ ತಮಿಳುನಾಡಿಗೆ ಹೋದ್ರು. ಅಂತ ಜಯಲಲಿತಾ ಆಗಬೇಕು. ನಾವು ಇವತ್ತು ಮಾತಾಡ್ತೀವಿ, ಇವತ್ತು ನಾವೆಲ್ಲರೂ ಮಾತಾಡ್ತೀವಿ. ಅಂಬೇಡ್ಕರ್ ಅವರು ಸಮಾನ ಅವಕಾಶ ಕೊಟ್ಟರು, ಹಕ್ಕನ್ನ ಕೊಟ್ಟರು. ಆದರೆ ಅಂಬೇಡ್ಕರ್ ಹೇಳ್ತಾ ಇದ್ರು, ನನಗೆ ಯಾಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಈ ದೇಶದಲ್ಲಿ ಅಂದರೆ ನನ್ನ ನಾಲೆಡ್ಜ್ ಮತ್ತು ನನ್ನ ಕ್ಯಾರೆಕ್ಟರ್, ಇವೆರಡಕ್ಕೆ ನನಗೆ ಗೌರವ ಕೊಡ್ತಾ ಇದ್ರು ಈ ದೇಶದಲ್ಲಿ. ಇವತ್ತು ಯಾರು ಅದನ್ನ ಪಾಲಿಸ್ತಾ ಇದ್ದಾರೆ? ಡ್ರೆಸ್ ನೀಟ್ ಫ್ರೆಶ್ ಅನ್ನು ಡ್ರೆಸ್ನ ಪ್ರತಿನಿತ್ಯ ಡ್ರೆಸ್ಸು ನೀಟಾಗಿ ಇರಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಆಮೇಲೆ ವಿದ್ಯೆ ಯಾರಪ್ಪನ ಆಸ್ತಿ ಅಲ್ಲ, ನಿಮ್ಮ ಆಸ್ತಿ, ನನ್ನ ಹಕ್ಕು ಅದು ಅಂತ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 32 ಡಿಗ್ರಿಗಳನ್ನು ಕೊಟ್ಟು ಈ ದೇಶ, ಈ ಜಗತ್ತಿಗೆ ಹೆಸರಾದರು. ವಿಶ್ವಸಂಸ್ಥೆ ಸರ್ವೆ ಮಾಡಿದ್ರು, 100 ಜನಗಳನ್ನು ಸರ್ವೆ ಮಾಡಿದ್ರು. ಯಾವ ದೇಶದಲ್ಲಿ ಜ್ಞಾನವಂತರು ಅಂತ ಜಗತ್ತಲ್ಲಿ 55,000 ಬುಕ್ಸ್ಗಳನ್ನು ಓದಿ ಜಗತ್ತಿಗೆ ಹೆಸರಾಗಿ ನಾಲೆಡ್ಜ್ ಡೇ ಅಂತೇಳಿ 125ನೇ ಜಯಂತಿಯನ್ನ ನಾಲೆಡ್ಜ್ ಡೇ ಅಂತ ವಿಶ್ವಸಂಸ್ಥೆ ಘೋಷಣೆ ಮಾಡ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತದೆ? ನಮ್ಮ ಮಕ್ಕಳನ್ನ ಏನ್ ಮಾಡ್ತಾ ಇದ್ದೀವಿ? ನಮ್ಮ ಮಕ್ಕಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಉನ್ನತ ಅಧಿಕಾರಿಗಳಾಗಿ ಮಾಡಿ ಅಂತ. ನೀವು ಡ್ರೈವರ್ ಕಂಡಕ್ಟರ್ ಆಗ್ಬೇಕಾದ್ರೆ ನಿಮ್ಮ ಮಕ್ಕಳು ಈ ಜಿಲ್ಲಾಧಿಕಾರಿ ಆಗ್ಬೇಕು, ಜಿಲ್ಲಾ ನ್ಯಾಯಾಧೀಶ ಆಗ್ಬೇಕು, ಹಾಗೂ ಈ ಕರ್ನಾಟಕದ ಮುಖ್ಯಮಂತ್ರಿ ನನ್ನ ಮಗನ ಆಗ್ಬೇಕು ಅಂತ ಹೇಳಿ ಪ್ರತಿಜ್ಞೆ ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಸಕ್ತಿಸ್ತಾರೆ. ಇಲ್ಲಾಂದ್ರೆ ಆಸಕ್ತಿಸೋದಿಲ್ಲ. ನಾವು ಒಂದು ತಿಳ್ಕೊಳ್ಳಿ, ಈ ದೇಶದಲ್ಲಿ ಇವತ್ತು 40 ಕೋಟಿ ಜನಸಂಖ್ಯೆ ಈ ದೇಶದಲ್ಲಿ ದಲಿತರಿರೋದು. ಅಮೆರಿಕದಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟು ಅಂದರೆ 40 ಕೋಟಿ. ಆದರೆ ಈ ದೇಶ, ಈ ಪ್ರಪಂಚವನ್ನ ಆಳುವ ಸಾಮರ್ಥ್ಯ ಅಮೆರಿಕ ಪಡ್ಕೊಂಡಿದೆ. ಇವತ್ತು 40 ಕೋಟಿ ಇರುವಂತ ನಾವು ಇವತ್ತು ಬಿಗಾರಿಗಾಗಿ ನಾವೇ ಬೆಚ್ಚಾಡ್ಕೊಂಡು ನಾವೇ ಇದು ಮಾಡಿಕೊಂಡು ಇವತ್ತು ಅಂಬೇಡ್ಕರ್ ಸಾಹೇಬ್ ಹೇಳಿದ್ರು, ಈ ದೇಶದಲ್ಲಿ ಜಾತಿಯನ್ನು ಬಿಟ್ಟು ಸಮಾಜ ಕಟ್ಟು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ಕಟ್ಟಬೇಡ ಅಂತ ಹೇಳಿಲ್ಲ, ಸಮಾಜ ಕಟ್ಟಿ. ಇವತ್ತು ನಮ್ಮ ಮಕ್ಕಳನ್ನ ಒಳ್ಳೆ, ಇವತ್ತು ನೋಡಿ ನೀವು ಉದ್ಯೋಗರಾಗಿರ್ಬೋದು, ನಿಮ್ಮ ಮಕ್ಕಳನ್ನ ಓದಿಸಿದ್ರೆ ಭಯ ಆಗ್ತದೆ ನಿಮ್ಗೇನೆ, ಮುಂದೆ ನಮ್ಮ ಮಕ್ಕಳಿಗೆ ಭವಿಷ್ಯ ಇನ್ನೇನೋ ಅಂತ. ಆದ್ರೆ ಅಂಬೇಡ್ಕರ್ ಸಾಹೇಬ್ ಸಂವಿಧಾನದಲ್ಲಿ ಎಲ್ಲರಿಗೂ ಉದ್ಯೋಗ ಅವಕಾಶ ಕೊಡಬೇಕು, ಎಲ್ಲರಿಗೂ ಕೂಡ ಭೂಮಿ ರಾಷ್ಟ್ರೀಕರಣ ಆಗಬೇಕು. ಎಲ್ಲರ ಇವತ್ತು ನೋಡಿ ನೀವು 1992ರಲ್ಲಿ 2,000 ಪಬ್ಲಿಕ್ ಸೆಕ್ಟರ್ ಇತ್ತು, ಅದೆಲ್ಲ ಕ್ಲೋಸ್ ಮಾಡಾಕ್ತದೆ. ಯಾಕೆಂದ್ರೆ ಇದಿದ್ರೆ ರಿಸರ್ವೇಶನ್ ಕೊಡ್ಬೇಕಾಗ್ತದೆ ಅಂತೇಳಿ ಖಾಸಗೀಕರಣ ಮಾಡೋದು. ಇವತ್ತು ಬಸ್ ಡಿಪೋಗಳು ಕೂಡ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಸಂಸ್ಥೆಗಳು ಖಾಸಗೀಕರಣ ಮಾಡ್ತಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಸಂವಿಧಾನ ಹೇಳುತ್ತೆ, ಅವನಿಗೆ ಉದ್ಯೋಗ ಕೊಡು, ಅವನಿಗೆ ವಿದ್ಯೆ ಕೊಡು, ಅವನಿಗೆ ದೇಶದಲ್ಲಿ ಬದುಕೋ ಅವಕಾಶ ಕೊಡು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನನ್ನ ಸಂವಿಧಾನ ಯಥಾಸ್ಥಿತಿ 10 ವರ್ಷ ಈ ದೇಶ ಅದನ್ನ ಯಥಾಸ್ಥಿತಿ ಆಡಿದ್ರೆ ಬಡವರೇ ಇರೋಲ್ಲ ಅಂತ ಹೇಳಿದ್ರು. ಆದರೆ 75 ವರ್ಷ ಆದರೂ ನಮ್ಮ ದೇಶದಲ್ಲಿ 30 ಕೋಟಿ ಜನಕ್ಕೆ ಅನ್ನ ನೀರಿನಿಂದ ಬದುಕುವಂತ ಸ್ಥಿತಿಯನ್ನ ಈ ದೇಶದಲ್ಲಿ ಆಳುವ ಸರ್ಕಾರಗಳು ಮಾಡಿದ್ದಾರೆ. ನಾನು, ನನ್ನ ಹೆಸರು ಜೆ ನಾಗರಾಜ್ ಅಂತೇಳಿ, ಸರ್ಜಾಪುರ ಗ್ರಾಮ ನಂದು. ಸರ್ಜಾಪುರ ಗ್ರಾಮದಿಂದ 1978ರಲ್ಲಿ HL ಕೆಲಸ ಮಾಡ್ತಾ ಇದ್ದೆ ನಾನು. HL ಕೆಲಸ ಸಿಗ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತ ಆ ಸಂದರ್ಭದಲ್ಲಿ ನನಗೆ ಅದು ಕೆಲಸ ಸಿಕ್ತು. 2 ವರ್ಷ ಕೆಲಸ ಮಾಡಿದೆ. ಸೈಕಲ್ ಹೋಗ್ತಾ ಇದ್ದೆ ನಾನು. ನಂತರ BMTC ಅಪ್ಲಿಕೇಶನ್ ಹಾಕಿದ್ದೆ 1971ರಲ್ಲಿ. 3ನೇ ತಿಂಗಳಲ್ಲಿ DMP ಅವರು ಗೋಡೆಗಳು ಅಂತಿದ್ರು, ಮೈಸೂರಿಂದ ಬಂದಿದ್ರು. ಅವರು ಬಂದು ನಾನು ಇಂಟ್ರೋ ಮಾಡಿದ್ರು. ಇಂಟ್ರೋ ಮಾಡಿದಾಗ ನನಗೊಂದು ಅವಕಾಶವನ್ನು ಕೊಟ್ಟರು. ಬಹಳ ಕಷ್ಟ ಆಯಿತು ಊಟಕ್ಕೆ. ಅವಾಗ ಸರ್ಜಾಪುರದಿಂದ 28 ಕಿಲೋಮೀಟರ್ ಸೈಕಲ್ ಬರ್ತಾ ಇದ್ದಂಥವ್ರು ನಾನು.
ಅವ್ರ ಬಸ್ಸುಗಳೇ ಹಾಕಿರ್ಲಿಲ್ಲ. ಸರ್ಜಾಪುರದಿಂದ ಬರ್ಬೇಕಾದ್ರೆ MRS ಭೇಟಿ 2 ಬಸ್ ಇತ್ತು. ಸೈಕಲ್ ಅಲ್ಲಿ ಬಂದು ಒಂದು ಕೆಲಸ ಸಿಕ್ತು, ಇಲ್ಲಿ ಹಣ ಕೊಟ್ಟು. ಆ ಸಂದರ್ಭದಲ್ಲಿ ಹೇಗಿತ್ತು ಅಂತಂದ್ರೆ ಬಹಳನೇ ಖುಷಿ ಆಯ್ತು ನನಗೆ. ನೋಡಿ, ಆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತ ಸಂದರ್ಭದಲ್ಲಿ ನಾನು ಹಿಂದೆ ನೋಡಿದಂತೆ 72 ವರ್ಷ ನನಗೆ ಇವಾಗ ಅಭಾವ ಬಂದಿರ್ತಕ್ಕಂಥ ಕಾಲಗಳು ನೋಡಿದ್ವಿ. ಬಹಳ ಕಷ್ಟ. 3 ವರ್ಷ ಮಳೆ ಇರಲಿಲ್ಲ. ಆ ಕೆಲಸ ಸಿಕ್ಕಿದಾಗ ನಮ್ಮ ಮನೇಲಿ 18 ಜನ ನಮ್ಮ ಮಕ್ಕಳು, ನಮ್ಮ ದೊಡ್ಡವರು 10 ಜನ, ತಂದೆ ತಾಯಿ ಹಾಕಿ ಎಲ್ಲರೂ 18 ಜನ ಊಟ ಮಾಡಬೇಕಾಗಿತ್ತು. ಬಂದ ಕೆಲಸ ಕೊಟ್ಟರು. ಈ ಸಂಸ್ಥೆ ನನಗೆ 28 ವರ್ಷ ಈ ಸಂಸ್ಥೆಯಲ್ಲಿ ಊಟ ಮಾಡಿರ್ತಕ್ಕಂಥವ್ರು. ಈಗಲೂ ಕೂಡ ನಾವು ಈ ಸಂಸ್ಥೆ 28 ವರ್ಷ ಊಟ ಮಾಡಿದ್ವಿ ಅಂತಂದ್ರೆ ಎಷ್ಟು ಕೇಳಿದ್ರೆ ನನಗೆ ಬಹಳ ನೋವಾಗುತ್ತೆ. ಕೆಲಸ ಸಿಕ್ಕೋದು ಬಂದು ಕೆಲಸ ಸಿಕ್ಕಿದ ಮೇಲೆ ಅದೇ ತರ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಬಹಳಷ್ಟು ಅಧಿಕಾರಿಗಳು ಆವಾಗ ನಮ್ಮ ಸಂದರ್ಭದಲ್ಲಿ ವಿಶ್ವನಾಥ್ DC ಅವರು ಆ ಸಾಹೇಬ್ರ ಆದ್ಮೇಲೆ ಬಂದು ನಂದಗೋಪಾಲ್ ಸರ್ ಇದ್ರು. ಆವಾಗ ನಂದಗೋಪಾಲ್ ಸರ್ ಇದ್ದಾಗ ನಮಗೆ ಬೇಸಿಕ್ ಅಷ್ಟು ಗೊತ್ತಾ, ಪ್ರತಿ ತಿಂಗಳಿಗೆ 240 ರೂಪಾಯಿ, 240 ರೂಪಾಯಿ ಬೇಸಿಕ್, DAT ಎಲ್ಲ ಸೇರಿ 440 ರೂಪಾಯಿ ಟೋಟಲ್ ಗ್ರಾಸ್ ಬರುತ್ತೆ. ಆ 440 ರೂಪಾಯಿ ತಗೊಂಡು ಮನೆಗೆ ಹೋದ್ರೆ, ಮನೆಗೆ ಕೊಟ್ಟರೆ ಇನ್ನೂ 200 ರೂಪಾಯಿ ಉಳಿಸ್ತಾ ಇದ್ರು ನಮಗೆ. ಯಾಕೆ ನಮ್ಮೆಲ್ಲರೂ ಕೂಡ ಯಾವುದೇ ಸಂಸ್ಥೆಗೆ ಹೋಗಿ, ಯಾವುದೇ ಸರ್ಕಾರಿ ಇಲಾಖೆಗೆ ಹೋಗಿ, ಎಲ್ಲೇ ಕೆಲಸ ಮಾಡಿ ನೀವು ಅನ್ನಪೂರ್ಣೇಶ್ವರಿ ಅಂತಂದ್ರೆ BMTC ಅಲ್ಲಿ ನೋಡಿ 1 ರೂಪಾಯಿ ದುಡ್ಡು ಬೇಡ ನಮಗೆ. ಟೋಟಲಿ 1 ರೂಪಾಯಿ ದುಡ್ಡು ಬೇಡ. ನೀವು ಇಡೀ ಕರ್ನಾಟಕದಲ್ಲಿ ಸ್ಟೇಟ್ ಎಲ್ಲ ಹೋಗ್ರಿ, ಡ್ರೈವರ್ ಕಂಡಕ್ಟರ್ ಆಗಿರ್ಬೋದು, ಯಾರಾಗಿರ್ಬೋದು, ದುಡ್ಡಿಲ್ಲ ಅಂದ್ರೆ ಕೂಡ ನಮಗೆ ಕೊಡುವಂತ ತಾಯಿ ನಮ್ಮ BMTC. ಅದಕ್ಕೆಷ್ಟು ಧನ್ಯವಾದಗಳನ್ನು ಕೂಡ ಸಾಕಾಗಲ್ಲ. ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಬಹಳ ಕಷ್ಟ. ಈಗ ನೋಡಿದ್ರಿ, ನೀವೆಲ್ಲರೂ ಬಹಳ ಪುಣ್ಯ ಮಾಡಿದ್ರಿ. ಅವಾಗ ಬೆಂಚ್ ಗಾಡಿಗೆ ಇತ್ತು, ಸ್ಟೇರಿಂಗ್ ಅನ್ನ ಹೇಳ್ಬೇಕಾದ್ರೆ ಇಬ್ಬರು ಬೇಕಾಗಿತ್ತು. ಟೈರ್ ಇರ್ತಾಗಲಿಲ್ಲ, 6 ದಿಬ್ಬ ಇತ್ತು. ಅವಾಗ ಬಹಳ ಕಷ್ಟ ಇತ್ತು. ಈಗ ನೋಡಿ ಎಲ್ಲರೂ ಪವರ್ ಸ್ಟೇರಿಂಗ್ ಬಂದಿದೆ, ಆಮೇಲೆ AC ಗಾಡಿಗಳು ಬಂದಿದೆ, ಒಳ್ಳೆ ಅಧಿಕಾರಿಗಳು ಸಿಕ್ಕಿದ್ದಾರೆ. ನಿಮಗೆಲ್ಲ ಒಳ್ಳೆ ಸಂಬಳ ಸಿಗ್ತಾ ಇದೆ ನೋಡಿ. ಇವಾಗ ಆ ಸಂಬಳದಲ್ಲಿ ನೀವು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃಪೆಯಿಂದ ನೀವು ಮಕ್ಕಳನ್ನ ನಾವೆಲ್ಲ ಕೂಡ ಚೆನ್ನಾಗಿ ಓದಿಸಿ IAS ಮಾಡಿ, IPS ಮಾಡಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿ ಆ ಬಾಬಾ ಸಾಹೇಬ್ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರೂ ಕೂಡ ನನಗೆ 2 ಅವಕಾಶ ಕೊಟ್ಟಿರೋದ್ರಿಂದ, ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ನನಗೆ ಅವಕಾಶ ಕೊಟ್ಟದ್ದು ಎಲ್ಲರೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಶಿಸ್ತಕ್ಕಂಥ ವೇದಿಕೆ ಮಾಡಿರ್ತಕ್ಕಂಥ BMTC ಅಧ್ಯಕ್ಷರಾಗಿರ್ತಕ್ಕಂಥ ಚಿಂತಮಾನಗಳು, ಕರ್ನಾಟಕ ರಾಜ್ಯ ಡಾಕ್ಟರ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಮ ಅವರೇ, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಅವರೇ, ADS ಮೇಡಮ್ ಅವರೇ, ರಮೇಶ್ ಮೇಡಮ್ ಅವರೇ, ಹಾಗೂ ಮಹಿಳೆಯರಾಗಿರ್ತಕ್ಕಂಥ SC/ST ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲಾ ಮೇಡಮ್ ಅವರೇ, ದಲಿತ ಹೋರಾಟಗಾರರಾಗಿರ್ತಕ್ಕಂಥ ರಾಮಣ್ಣ ಅವರೇ, ಹಾಗೂ ಇಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೂ ಸ್ವಾಗತವನ್ನು ಕೊಡ್ತೇನೆ. ಇಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಜೀವನದ ಬಗ್ಗೆ ಮತ್ತು ಅವರ ಸಾಧನೆ ಬಗ್ಗೆ ಇಲ್ಲಿ ವೇದಿಕೆಗಳು ಎಲ್ಲರೂ ಚೆನ್ನಾಗಿ ವಿವರಿಸಿದೆ ಅಂತ ಅನ್ಕೋತೇನೆ. ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ತಮ್ಮ ಅಂಬೇಡ್ಕರ್ ಅವರ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವುಗಳನ್ನು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕಂತ ಈ ಒಂದು ವೇದಿಕೆ ಮೂಲಕ ಕೇಳ್ಕೊಳ್ತಾ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸತಕ್ಕಂಥ ನಾಗಪ್ಪ ಟೀಮ್ ಅವರಿಗೆ ನಾನು ಧನ್ಯವಾದ ತಿಳಿಸಿ
ಮಹಾನಗರ ಸಾರಿಗೆ ಸಂಸ್ಥೆ ಪೂರ್ವ ವಲಯ ಘಟಕ 41ರಲ್ಲಿ ಮಾನವತಾವಾದಿ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಇವತ್ತು ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ನನ್ನ ತಂಡ ಅನ್ನೋದಕ್ಕಿಂತ ನಾವು ಎಲ್ಲರೂ ಸೇರಿ ಇವತ್ತು ನಮ್ಮ ಸೀನಪ್ಪ ಆಗಿರ್ಬೋದು, ನಮ್ಮ ಸಿದ್ದಪ್ಪ ಆಗಿರ್ಬೋದು, ಆಮೇಲೆ ನಮ್ಮ ಮಂಜುನಾಥ್ ಅವರು ತಮಟೆ ತರಿಸ್ಬಿಟ್ಟು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಜೊತೆಗೆ ನಾಗರಾಜನವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಮುದಿಯಪ್ಪ ಆಗಿರ್ಬೋದು, ದೇವರಾಜಣ್ಣ ಆಗಿರ್ಬೋದು, ಕುಶ ಆಗಿರ್ಬೋದು, ಇವೆಲ್ಲ ತಂಡದವರು ಸಹಕಾರ ಕೊಟ್ಟು ನಾವು ನಮ್ಮ ತಕ್ಕ ಮಟ್ಟಿಗೆ ಅನ್ನೋದಕ್ಕಿಂತ ಜನ ಮೆಚ್ಚುಗೆ ಮಾಡೋ ರೀತಿಯಲ್ಲಿ ನಾವು ಕಾರ್ಯಕ್ರಮನ ನಿರ್ವಹಣೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಈ ವರ್ಷಕ್ಕಿಂತ ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗಬೇಕು ಅನ್ನೋದೊಂದು ಒಂದು ಹಂಬಲ ಇದೆ. ಜೊತೆಗೆ ಇನ್ನೂ ಸಹಕಾರ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ನೀವೇ ಬಂಧುಗಳು ಎಲ್ಲ ರೀತಿಯಿಂದ ತಿಳಿಸ್ತಾ ಇದ್ದೀನಿ. ನಮ್ಮ ಎಲ್ಲ ಘಟಕ 41ರ ಸಿಬ್ಬಂದಿ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ.